ಇರ್ಲಿ ಮ್ಯಾಮ್, ಹೂವು ಹಾಗೆ ಇರಲಿ. ನೀವು ಮಾತಾಡಿ. ಅಲ್ಲ ಸರ್, ಅವ್ರಿಗೆ ಕೇಳಿದ್ರೆ ಸೇಮ್ ಆನ್ಸರ್ ಮಾಡ್ಬೇಕಲ್ಲ ಬೇರೆ? ಏನು ಅನ್ನಿಸ್ತು ಅಂತ. ಸರ್ ಅದೇ ಇವಾಗ ನಮಗೆ ಅವ್ರು ಫಸ್ಟ್ ಇದು ಅಂದ್ರೆ ಒಂದು ಏನ್ ಹೇಳೋದು, ಖುಷಿಯಲ್ಲಿ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಸರ್. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ನಮ್ಮ ಸೀನಿಯರ್ಸ್ಗೆ ನಾವು ಹಾನರ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ನೀವು ಕೊಟ್ಟಿದ್ದೀರಾ, ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಅವ್ರನ್ನ ನೋಡಿ ನಾವು ಕಲ್ತ್ಕೋಬೇಕು ಸರ್. ಒಂದ್ ನಿಮಿಷ ಕೂಡ ಫ್ರೀಯಾಗಿ ಕುತ್ಕೊಳ್ಳಲ್ಲ, ನಾವ್ ಏನೇ ವರ್ಕ್ ಮಾಡ್ತಿದ್ರು ಕೂಡ 3 ಜನ ಕೂಡ ಅದೇ ತರ ಬಂದು ಸಪೋರ್ಟ್ ಮಾಡ್ತಾರೆ. ಏನೇ ಗೊತ್ತಿಲ್ಲ ಅಂದ್ರೆ ಎಷ್ಟು ಸಲ ಕೇಳಿದ್ರು ಕೂಡ ಬೇಜಾರು ಮಾಡ್ಕೊಡಲ್ಲ ಸರ್. ಇವತ್ತು ಈ ಸ್ಟೇಜಲ್ಲಿ ಬಂದು ಕುತ್ಕೊಂಡು ನಮ್ಮಿಂದ ಅವ್ರು ಹಾನರ್ ತಗೋತಿದ್ದಾರೆ ಅಂದ್ರೆ ಅಚೀವ್ಮೆಂಟ್ ಅವ್ರು ಮಾಡಿದ್ದಾರೆ. ನಾವೇನು ಇನ್ನೂ ಅಚೀವ್ ಮಾಡೋ ತುಂಬಾ ಇದೆ, ಆದ್ರೆ ನಮ್ಮ ಕೈಯಿಂದ ಹಾನರ್ ತಗೋತಾ ಇದ್ದಾರೆ. ಅದನ್ನ ನೋಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವು ಅಪ್ಕಮಿಂಗ್ ಡೇಸ್ ಅಲ್ಲಿ ನಾವು ಇನ್ನೊಬ್ಬರಿಗೆ ಹಾನರ್ ಮಾಡ್ತೀವಿ, ನಾವು ಹಾನರ್ ತಗೋತೀವಿ. ಅದು ಖುಷಿ ಇದೆ ಸರ್. ಥ್ಯಾಂಕ್ ಯು. ಆ್ಯಂಡ್ ಮೇಡಮ್ ಏನು ಅನ್ನಿಸ್ತಾ ಇದೆ ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಈ ಟೈಮಲ್ಲಿ ಹೇಳೋದಂದ್ರೆ, ಫಸ್ಟ್ ಆಫ್ ಆಲ್ ಅಮ್ಮನಿಗೆ, ಅಕ್ಕನಿಗೆ, ಫ್ಯಾಮಿಲಿಗೆ ಏನು ಹೇಳಕ್ಕೆ ಇಷ್ಟ? ಯಾಕೆ ಎದ್ದು ನಿಂತ್ಕೊಂಡ್ಬಿಟ್ರಿ? ಯಾವತ್ತೂ ಅವರು ಕಟ್ಟಾಕಿಲ್ಲ, ಇದು ಮಾಡಬೇಡ ಅದು ಮಾಡಬೇಡ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯಾ ಅದು ಹೋಗು ಮಾಡು, ಸಪೋರ್ಟ್ ಮಾಡ್ತೀವಿ ಅಂತ ಇದುವರೆಗೂ ನಿಂತಿದ್ದಾರೆ.